ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಪ್ರಸಕ್ತ ಬಜೆಟ್ನಲ್ಲಿ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ನಯಾ ಪೈಸೆ ಹಣ ಇಟ್ಟಿಲ್ಲ. ಶಾಸಕ ಹಂಪನಗೌಡ ಬಾದರ್ಲಿ 15,000 ಕೋಟಿಗೂ ಹಣ ಇಟ್ಟಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವುದು ನಾಚಿಕೆಗೇಡು ಎಂದು ಮಾಜಿ ಸಚಿವ ಕೆಒಎಫ್ ಅಧ್ಯಕ್ಷ ವೆಂಕಟರಾವ್ ನಾಡಗೌಡ ಟೀಕಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದ ಶಾಸಕರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಸಿದ್ದಾರೆ. ಆದರೆ ಹಂಪನಗೌಡ ಬಾದರ್ಲಿ ಮಾತ್ರ ನವಲಿ ಸಮಾನಾಂತರ ಜಲಾಶಯದ ಡಿಪಿಆರ್ ಸಿದ್ಧಗೊಳಿಸಲು ಮಂಡಿಸಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಾ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ತಮ್ಮದೇ ಸರ್ಕಾರವಿದ್ದರೂ ಬಜೆಟ್ನಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ತಾವು ಶಾಸಕರಾಗಿದ್ದಾಗ ಚೆನ್ನಹಳ್ಳಿ, ಸಿದ್ದರಾಂಪುರ ಹಾಗೂ ಮಾವಿನಮಡುಗು ಗ್ರಾಮಗಳ ವ್ಯಾಪ್ತಿಗೆ ಬರುವ ಏತ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ತಮ್ಮ ಸರ್ಕಾರವಿದ್ದಾಗ 80 ಕೋಟಿ ರೂಪಾಯಿ ಅಂದಾಜು ಪತ್ರಿಕೆ ಸಿದ್ಧಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸಿಂಧನೂರು ಎಆರ್ಟಿಒ ಕಚೇರಿ ಪ್ರಾರಂಭಿಸಲು ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿತ್ತು. ಅದನ್ನು ಸಹ ಈ ಬಾರಿ ಬಜೆಟ್ನಲ್ಲಿ ಸೇರಿಸಿಲ್ಲ. ಸ್ಥಳೀಯ ಶಾಸಕರು ಹೊಸ ಯೋಜನೆಗಳನ್ನು ಸೇರಿಸುವಲ್ಲಿಯೂ ಸಹ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಪಗಡದಿನ್ನಿ ಕುನ್ನಟಗಿ 1.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಲಾಗಿತ್ತು. ಆದರೆ ಗುತ್ತಿಗೆದಾರರಿಗೆ ಅನುದಾನ ನೀಡದ ಕಾರಣ ಇಲ್ಲಿಯವರೆಗೆ ಕಾಮಗಾರಿ ಪ್ರಾರಂಭಿಸಿಲ್ಲ. ತಾವು ಶಾಸಕರಾಗಿದ್ದಾಗ ಮಾಡಿದ ಕೆಲಸಗಳೇ ಶಾಸಕ ಬಾದರ್ಲಿ ಹಂಪನಗೌಡ ಅವರು ಮುಂದುವರಿಸಿದ್ದಾರೆ ಎಂದು ಆಪಾದಿಸಿದ ನಾಡಗೌಡ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿಲ್ಲ ಎಂದು ದೂರಿದರು. ಜೋಳ ಕಟಾವು ಮಾಡಿ 1 ತಿಂಗಳು ಕಳೆಯುತ್ತಾ ಬಂದರೂ ಖರೀದಿ ಕೇಂದ್ರಗಳನ್ನು ಇನ್ನೂ ಆರಂಭಿಸಿಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ಬಾದರ್ಲಿಗೆ ಕಾಳಜಿ ಇಲ್ಲ. ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯೂ ಮಾಡಿಲ್ಲ. ಜೋಳ ಖರೀದಿಯಲ್ಲಿನ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಕೂಡಲೇ ಖರೀದಿ ಕೇಂದ್ರ ತೆಗೆಯಬೇಕು. ನಿಷ್ಕಾಳಜಿ ವಹಿಸಿದರೆ ಬೀದಿಗಿಳಿದು ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಮೈಲಾರ್, ಡಿ ಸತ್ಯನಾರಾಯಣ, ಸಣ್ಣ ವೀರಭದ್ರಗೌಡ, ಮುಖಂಡರಾದ ಅಶೋಕ್ ಗೌಡ ಗದ್ರಟಗಿ, ವೆಂಕೋಪ್ ಕಲ್ಲೂರು, ಎಸ್ಪಿ ಟೇಲರ್, ಸೈಯದ್ ಆಸಿಫ್ ಇದ್ದರು. ಸಂಪೂರ್ಣ ಬಜೆಟ್ ಮಂಡನೆಯಾಗಿದೆ. ಆ ಬಜೆಟ್ ಅನ್ನು ನೋಡಿದ ಮೇಲೆ ಹಿಂದಿನ ಸರ್ಕಾರ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿದೆ. ಈಗ ಇವರು ಡೆಫಿಸಿಟ್ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಸರ್ಪ್ಲಸ್ ಮಾಡಿದ್ರು, ಈಗ ಡೆಫಿಸಿಟ್ ಆಗಿದೆ. ಡೆಫಿಸಿಟ್ ಬಜೆಟ್ ಮಂಡನೆ ಆಗಿದೆ. ವಿಶೇಷವಾಗಿ ಸಿಂಧನೂರು ತಾಲೂಕಿಗೆ ಯಾವುದೇ ಕಾರ್ಯಕ್ರಮಗಳು ಘೋಷಣೆ ಆಗಿಲ್ಲ. ರಾಯಚೂರು ಜಿಲ್ಲೆಯ ಬಹುತೇಕ ಎಲ್ಲ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಒಂದಿಲ್ಲ ಒಂದು ಕೆಲಸಗಳನ್ನು ತಗೊಂಡಿದ್ದಾರೆ. ಇವತ್ತು ಮಾಧ್ಯಮದ ಪತ್ರಿಕೆಯಲ್ಲಿ ಬಂದಿದ್ದಾರೆ. ರಾಯಚೂರಿಗೆ 40 ಕೋಟಿ ವೆಚ್ಚದ ಶೀತಲ ಗೃಹ ನಿರ್ಮಾಣ, 25 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಒಣಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪನೆ, ದೇವದುರ್ಗ ಏತ ನೀರಾವರಿ ಯೋಜನೆಗೆ ಪೂರ್ಣಗೊಳಿಸಲು ನೆರವು, 990 ಕೋಟಿ ವೆಚ್ಚದಲ್ಲಿ ಕಾಮನಕಲ್ಲೂರು ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ, ಮಸ್ಕಿ ಕ್ಷೇತ್ರದ ಶಾಸಕರು, ಜಿಲ್ಲೆಯ ಚೀಕಲ್ಪರ್ವಿ ಸಮೀಪದ ತುಂಗಭದ್ರಾ ನದಿಗೆ ಬಿಸಿ ನಿರ್ಮಾಣ, ಮಿಜ್ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಘೋಷಣೆ ಮಾಡಿದ್ದಾರೆ. ಮಾನ್ವಿ ಕ್ಷೇತ್ರದಲ್ಲಿ ಹೀಗೆ ರಾಯಚೂರಿನವ್ರು ಮಾಡ್ಕೊಂಡಾರ, ದೇವದುರ್ಗನವ್ರು ಮಾಡ್ಕೊಂಡಾರ, ಮಾನ್ವಿಯವರು ಮಾಡ್ಕೊಂಡಾರ, ಮಸ್ಕಿಯವರು ಮಾಡ್ಕೊಂಡಾರ, ಸಿಂಧನೂರವರು ಏನು ನಿದ್ದೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಸಿಂಧನೂರು ಹೆಸರಿಲ್ಲ. ಸಿಂಧನೂರಿನಲ್ಲಿ ನಾನು ಶಾಸಕನಾಗಿದ್ದಾಗ, ಸಚಿವನಾಗಿದ್ದಾಗ ನಮ್ಮ ಚೆನ್ನಹಳ್ಳಿ, ಸಿದ್ದರಾಂಪುರ, ಮಾವಿನಮಡುಗು ಏತ ನೀರಾವರಿಗೆ ಮಂಜೂರಾತಿಯನ್ನು ಕೊಟ್ಟು 80 ಕೋಟಿಗೆ ಎಸ್ಟಿಮೇಟ್ಗಳನ್ನು ಸಬ್ಮಿಟ್ ಮಾಡಿ
ಬೋರ್ಡ್ ಮುಂದೆ ಬಂದಿತ್ತು ಎಸ್ಟಿಮೇಟ್. ನಮ್ಮ ಕಾಲದಲ್ಲಿ ಅದು ಕ್ಲಿಯರ್ ಆಗಲಿಲ್ಲ. ಅದನ್ನಾದರೂ ಕ್ಲಿಯರ್ ಮಾಡಿಸ್ಬೋದಾಗಿತ್ತು. ಸದನದಲ್ಲಿಯೇ ಸಿಂಧನೂರಿಗೆ ERTO ಆಫೀಸ್ ಕೊಡೋದು ತೀರ್ಮಾನ ಆಯಿತು. ಆ ಫೈಲ್ ಹೋಗಿ ಫೈನಾನ್ಸ್ನಲ್ಲಿ ಚುನಾವಣೆ ಬಂತು, ಆಗಲಿಲ್ಲ. ಅದನ್ನಾದರೂ ಕ್ಲಿಯರ್ ಮಾಡಿಸ್ಕೋಬಹುದಾಗಿತ್ತು. ಗೊತ್ತಿಲ್ಲ. ಈಗ ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಶಾಸಕರು ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನ ಬಜೆಟ್ ನಲ್ಲಿ ತಂದ್ಕೊಂಡ. ಪಾಪ ಈಗ ಮಸ್ಕಿ ಶಾಸಕ ವಿರೋಧ, ಇದು ಯಾರು ಲಿಂಗಸೂರು ಶಾಸಕ ವಿರೋಧ ಪಕ್ಷದ, ಅದನ್ನ ಕೇಳಿರ್ಲಿಕ್ಕಿಲ್ಲ, ಅದನ್ನ ಮಾಡಿರ್ಲಿಕ್ಕಿಲ್ಲ. ಉಳಿದ ಶಾಸಕರೆಲ್ಲ ಮಾಡ್ಕೊಂಡ್ಬಿಟ್ಟಾನೆ. ಮಾನ್ವಿ ಅವ್ರು ತಗೊಂಡಾರ, ಮಸ್ಕಿ ಅವ್ರು ತಗೊಂಡಾರ, ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರು ಮಲಗಿದ್ರು, ನಿದ್ದೆ ಮಾಡ್ತಿದ್ರು, ಜನ ತಗೊಂಡೋಗ್ಯಾರ, ಇವ್ರು ನೋಡಿಲ್ಲ. ಈಗ ಎಚ್ಚರಾಗಿ ಇವತ್ತು ಮುಂಜಾನೆ ಒಂದು ಫೋಟೋ ಹಾಕಿ ಅದನ್ನ ಹಾಕ್ಬಿಟ್ಟಾರ. ನವಲಿ ಜಲಸ ಅದಕ್ಕೆ ನೋಡಿದ್ರೆ ₹1 ಬಜೆಟ್ನಾಗ ಇಡಿಸಿಲ್ಲ. ಕಡೆಗೆ 1,000 ಇಡಿಸಿದ್ದೀನಿ. ಅದನ್ನ ನಾವು ಏನೋ ಮಾಡ್ತೀವಿ ಅಂತಂದ್ರೆ ನಂಬೋದು. ಇದು ಯಾವಾಗ ಹಿಂದಿನ ಕಾಲದಾಗ ಅದನ್ನ ಬಂದು ಅದಕ್ಕೆ ನಾವು ಮುಂದುವರಿಸ್ತೀವಿ. ಏನ್ ಮುಂದುವರಿಸ್ತೀವಿ? ರೊಕ್ಕಿಲ್ಲ, ಇಲ್ಲ, ಅದೇನು. ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿ ಸರ್ಕಾರಿ ನೌಕರರ ಸಂಘದಿಂದ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಲಾಯಿತು. ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ, ಸರ್ಕಾರಿ ಪದವಿ ಕಾಲೇಜಿನ PU ವಿದ್ಯಾರ್ಥಿ ಹಿರೇಹುಸೇನಪ್ಪ ನಗರದ ಡಾಕ್ಟರ್ BR ಅಂಬೇಡ್ಕರ್ ಪದವಿ ಪೂರ್ವ ಹಾಸ್ಟೆಲ್ನಲ್ಲಿ ನೇಣು ಹಾಕಿಕೊಂಡು ಮೃತಪಟ್ಟಿದ್ದು ನೋವನ್ನುಂಟು ಮಾಡಿದೆ. ಏನೇ ಸಮಸ್ಯೆಗಳು ಇದ್ದರೂ ಪರಿಹಾರ ಕಂಡುಕೊಳ್ಳಬೇಕು. ಇಂತಹ ದುಡುಕು ನಿರ್ಧಾರದಿಂದ ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ತುಂಬಲಾರದಷ್ಟು ನಷ್ಟವಾಗಿದೆ. ಕೂಡಲೇ ವಿದ್ಯಾರ್ಥಿಯ ಪ್ರಕರಣದಲ್ಲಿ ಸೂಕ್ತ ತನಿಖೆ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. ಹಾಸ್ಟೆಲ್ನ ವಾರ್ಡನ್ ರವಿಚಂದ್ರ ಹಾಗೂ ಎರಡನೇ ಆರೋಪಿಯಾಗಿ ವಿಜಯ, ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಿಂಧನೂರು ಇವರ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ನಗರದ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಪ್ರಕರಣದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಅವರ ವಿರುದ್ಧ ಷಡ್ಯಂತರ ರೂಪಿಸಿ ಮೃತ ವಿದ್ಯಾರ್ಥಿಯ ಮೃತದೇಹ ಮುಂದಿಟ್ಟು ತಮ್ಮ ಬೆಳೆ ಬೇಯಿಸಿಕೊಳ್ಳುವ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಮೃತ ವಿದ್ಯಾರ್ಥಿಯ ಕುಟುಂಬಸ್ಥರಿಂದ ಪೊಲೀಸರ ಮೇಲೆ ಒತ್ತಡ ಹೇರಿ ಜಾತಿ ನಿಂದನೆ ಮಾಡಿರುವುದಾಗಿ ಹೇಳಿ ಸುಳ್ಳು ಆರೋಪ ಮಾಡಿ ಜಾತಿ ನಿಂದನೆ ಕಾಯ್ದೆಯ ದುರ್ಬಳಕೆಯಾಗಿದ್ದು ಮತ್ತು ಪ್ರಕರಣ ದಾಖಲು ಮಾಡಿರುವುದು ಸಂಘದ ಗಮನಕ್ಕೆ ಬಂದಿರುತ್ತದೆ. ಇದು ತುಂಬಾ ವಿಷಾದನೀಯ ಸಂಗತಿ. ಪೊಲೀಸರು ಯಾವುದೇ ಪ್ರಾಥಮಿಕ ತನಿಖೆ ನಡೆಸದೆ ಸುಳ್ಳು ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಮತ್ತು ಹಾಸ್ಟೆಲ್ನ ವಾರ್ಡನ್ ರವಿಚಂದ್ರ ಸಿಂಧನೂರು ಇವರುಗಳ ಮೇಲಿನ ಜಾತಿ ನಿಂದನೆ ಕಾಯ್ದೆಯಡಿ ದಾಖಲಿಸಿದ ಕೇಸನ್ನು ಹಿಂಪಡೆದು ಪ್ರಕರಣದಿಂದ ಮುಕ್ತಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಭರತ್ ಕುಮಾರ್, ದೊಡ್ಡಲಿಂಗಪ್ಪ, ಶಶಿಧರ್ ಹಳ್ಳಿ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ರಾಜ್ಯ ನೋಟರಿಗಳ ಸಂಘದಿಂದ ಬೆಳಗಾವಿಯಲ್ಲಿ ರಾಜ್ಯ ನೋಟರಿಗಳ 14ನೇ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನೋಟರಿಗಳ ಸಂಘದ ತಾಲೂಕಾಧ್ಯಕ್ಷ ಬಾಬರ್ ಪಾಷಾ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಮ್ಮೇಳನವನ್ನು ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರಾದ HK ಪಾಟೀಲ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಶೇಷ ಆಹ್ವಾನಿತರಾಗಿ ಸರ್ಕಾರದ ಕಾನೂನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ GS ಸಂಗ್ರೇಶಿ, ಉಪ ಕಾರ್ಯದರ್ಶಿ ನಾಗರಾಜ್ ಅಂಕುಶದೊಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು, ನೋಟರಿಗಳ ಸಂಘದ ರಾಜ್ಯಾಧ್ಯಕ್ಷ ಶ್ರೀಕಾಂತ್ S ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕಿನ ನೋಟರಿ ಸಂಘದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನೋಟರಿ ಸಂಘದ ಗೌರವಾಧ್ಯಕ್ಷ ಕೋಟೇಶ್ವರರಾವ್, ಪ್ರಧಾನ ಕಾರ್ಯದರ್ಶಿ I ಸುನಿಲ್ ಕುಮಾರ್, ಖಜಾಂಚಿ ಬಸವರಾಜ್ ಬಿ, ಸಹ ಕಾರ್ಯದರ್ಶಿ ಅಮರೇಗೌಡ ಗದ್ರಟಿಗೆ, ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಪ್ರಹ್ಲಾದ್ ಗುಡಿ, H ಪಂಪಾಪತಿ, ಅಮರೇಗೌಡ ಕೋಳ್ಬಾಳ್, ಶಿವಕುಮಾರ್ ಹಿರೇಮಠ್, ಶರಣಬಸವ ವಳುಬಳ್ಳಾರಿ ಇದ್ದರು. ಇದೇ ಮೊದಲನೇ ಸಲ ದಿನಾಂಕ 25/2/2024 ಕುಂದಾನಗರಿ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಒಂದು ಸಮ್ಮೇಳನ ನಡೀತಾ ಇದೆ. ನೋಟರಿಗಳ ಬೆಂಗಳೂರು ಕರ್ನಾಟಕ ನೋಟರಿಗಳ ಸಂಘದ ವತಿಯಿಂದ ಒಂದು ಸಮ್ಮೇಳನ ನಡೀತಾ ಇದೆ. ಇದು ಮೊದಲನೇ ಸಲ
ಸುವರ್ಣಸೌಧದಲ್ಲಿ ಇತಿಹಾಸದಲ್ಲಿ ಮೊದಲನೇ ಸಲ ಸುವರ್ಣಸೌಧದಲ್ಲಿ ಒಂದು ಸಮ್ಮೇಳನ ಆಗ್ತಾಯಿದೆ. ಈ ಒಂದು ಸಮ್ಮೇಳನಕ್ಕೆ ಯಶಸ್ವಿ ಮಾಡಬೇಕಾಗಿ ನಮ್ಮ ನೋಡ್ರಿ ಮಿತ್ರರಲ್ಲಿ ತಮ್ಮೆಲ್ಲರಲ್ಲಿ ಮತ್ತು ಈ ಭಾಗದ ರಾಯಚೂರು, ಬಳ್ಳಾರಿ, ಕೊಪ್ಪಳ ಎಲ್ಲ ಈ ಭಾಗದ ಮಿತ್ರರಿಗೆ ಎಲ್ಲರಿಗೆ ನಾನು ಆ ಒಂದು ಸಮ್ಮೇಳನಕ್ಕೆ ಸ್ವಾಗತಿಸಿ ನಮ್ಮ ರೋಟರಿಗಳ ಸಂಘದ ರಾಜ್ಯ ಮಟ್ಟದ ಸಮಾವೇಶ ಇದೇ ತಿಂಗಳು 25 ಬೆಳಗಾವಿನ ಸುವರ್ಣಸೌಧದಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿಯ ಸೂಚನೆ ಮೇರೆಗೆ ರಾಜ್ಯದ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಫೆಬ್ರವರಿ 19ರಂದು ಪತ್ರಿಕಾ ತಾಲೂಕಿನ ಉಮ್ಮಲೋಟಿ ಹಾಗೂ ತುರ್ವಿಹಾಳ್ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಯಶಸ್ವಿಗೊಳಿಸಲಾಯಿತು. ಸಂವಿಧಾನ ದಿನಾಚರಣೆ ಹಾಗೂ ರಾಷ್ಟ್ರ ಮಟ್ಟದ ಸಮ್ಮೇಳನದ ಅಂಗವಾಗಿ ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನಾದ್ಯಂತ 5 ದಿನಗಳ ಕಾಲ ನಿರಂತರವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಚಲಿಸಿ ಜನರಲ್ಲಿ ಸಂವಿಧಾನದ ಮಹತ್ವ ತಿಳಿಸಲಾಗುತ್ತಿದೆ. ಉಮ್ಮಲೋಟಿ ಗ್ರಾಮದಲ್ಲಿ ಶಾಸಕ ಬಸನಗೌಡ ತುರ್ವಿಹಾಳ್ ಸ್ವಾಗತ ಮಾಡಿಕೊಂಡು ಚಾಲನೆ ನೀಡಿದರು. ಶಾಲಾ ಮಕ್ಕಳಿಂದ ನೃತ್ಯ, ಎತ್ತಿನ ಬಂಡಿ, ಮಕ್ಕಳು ವಿವಿಧ ತೊಡುಗೆಗಳನ್ನು ಧರಿಸಿಕೊಂಡು ಪ್ರತಿಯೊಬ್ಬರನ್ನು ಆಕರ್ಷಿಸಿದರು. ತುರ್ವಿಹಾಳ್ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ತುರ್ವಿಹಾಳ್ ಪಟ್ಟಣ ಪಂಚಾಯಿತಿ ಆಡಳಿತ ಅದ್ದೂರಿಯಾಗಿ ಸ್ವಾಗತಿಸಿತು. ಸಂವಿಧಾನ ಜಾಗೃತಿ ಜಾಥಾಕ್ಕೆ ಶಾಸಕ ಆರ್ ಬಸನಗೌಡ, ಗುಂಡಯ್ಯ ಅಪ್ಪಾಜಿ, ಸರ್ವೇಶ್ವರ ಮಠ, ಅರುಣ್ ಕುಮಾರ್ ಎಚ್ ತಹಸೀಲ್ದಾರರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಮೆರವಣಿಗೆಗೆ ಮಹಿಳೆಯರು ಕಳಸ ಹಾಗೂ ಕುಂಭ ಹೊತ್ತು ಮೆರುಗು ನೀಡಿದರು. ಶಾಲಾ ವಿದ್ಯಾರ್ಥಿಗಳು ಹಾಗೂ ದಲಿತ ಹಾಗೂ ವಿವಿಧ ಸಂಘಟನೆಗಳು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅರುಣ್ ಕುಮಾರ್ ಎಚ್ ತಹಸೀಲ್ದಾರರು ಸಂವಿಧಾನ ಪೀಠಿಕೆ ಬೋಧಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಇಒ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರಸನ್ನ ಕಲ್ಯಾಣ ಶೆಟ್ಟಿ, ಪಿಎಸ್ಐ ಹುಸೇನಪ್ಪ, ಶ್ರೀದೇವಿ ಶ್ರೀನಿವಾಸ್, ಮುಖಂಡರಾದ ಮಲ್ಲನಗೌಡ ದೇವರಮನೆ, ಫಾರೂಕ್ ಖಾಜಿ, ಮೌಲಪ್ಪಯ್ಯ ಗುತ್ತೇದಾರ್, ಉಮರ್ ಸಾಬ್, ಶಾಮಿದ್ ಸಾಬ್ ಚೌಧರಿ, ಶಿವನಗೌಡ ರಾಗಲ್ ಪರ್ವಿ, ಬಾಪುಗೌಡ ದೇವರಮನೆ, ಶಿರಾಜ್ ಪಾಷಾ, ಯಲ್ಲಪ್ಪ ಬೋವಿ, ಮಹಂತೇಶ್ ಗಾಣಿಗೇರ್, ಅಬುತರಾವ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಪಂಚಾಯತ್ ತಾಲೂಕು ಆಡಳಿತ ಪಟ್ಟಣ ಪಂಚಾಯತಿಯಲ್ಲಿ ಇನ್ನೀಗ ತಾನೇ ಆಗಮಿಸಿರ್ತಕ್ಕಂಥ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರಗಬೇಕಿದ್ದು ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕು. ವಿದ್ಯಾರ್ಥಿಗಳು, ಶಾಲಾ ಕಾಲೇಜಿನ ಮಕ್ಕಳು ಹಲವಾರು ಕಾಯಕ ಮಾಡುವ ಜನ ಇಲ್ಲ ಕಾಯ್ದರೆ ಹೊರಗೆ ದೇಶ ಪ್ರೇಮ. ಕಾಯಕ ಪ್ರವಚನ ಭಿನ್ನ ಭಿನ್ನ ಜನ ಸಂಸ್ಕೃತಿಯು ಭಿನ್ನ ಭಿನ್ನ ಜನ ಸಂಸ್ಕೃತಿಯು ಭಿನ್ನ ಭಿನ್ನ ಜನ ಸಂಸ್ಕೃತಿ ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮ. ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮ, ಅದುವೇ ದೇಶ ಪ್ರೇಮ, ಅದುವೇ ದೇಶ ಪ್ರೇಮ. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯೋ ಗಡಿಯೊಳಗಿನ ನೆಲವು.
ಜಲ ಜಲ ಸಂಬಂಧ ಬೆಸೆವ ಸಂವಿಧಾನದ ಆಶಯವು ಸಂವಿಧಾನದ ತಾಲೂಕಿನ ಗೊರೆಬಾಳ್ ಕ್ಯಾಂಪ್, ಸಾಸಲಮರಿ ಕ್ಯಾಂಪ್ ಸೇರಿ ಒಟ್ಟು 4 ದೇವಸ್ಥಾನದ ಹುಂಡಿಯನ್ನು ಒಂದೇ ರಾತ್ರಿ ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಗೊರೆಬಾಳ್ ಕ್ಯಾಂಪ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿ ಕಿರೀಟ ಕಾಣಿಕೆ ಹುಂಡಿ ಹೊಡೆದಿದ್ದಾರೆ. ಅದೇ ಕ್ಯಾಂಪ್ನಲ್ಲಿರುವ ರಾಮಾಲಯ ದೇವಸ್ಥಾನದಲ್ಲಿ ಮೂರ್ತಿಯ ಕಣ್ಣು ಕದ್ದಿದ್ದು, ರಸ್ತೆಯ ಮಧ್ಯದಲ್ಲಿನ ಮರಳು ಸಿದ್ದೇಶ್ವರ ಮಠದಲ್ಲಿ ಮಾಂಗಲ್ಯ ಸರ, ಮೂಗುತಿ, 80,000 ರೂಪಾಯಿ ಕಾಣಿಕೆ ಪೆಟ್ಟಿಗೆ ಕಳ್ಳರು ಹೊತ್ತೊಯ್ದಿದ್ದಾರೆ ಮತ್ತು ಸಾಸಲಮರಿ ಕ್ಯಾಂಪ್ ತಾಯಮ್ಮ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಕಾರಿನಲ್ಲಿ ಬಂದ 3 ಜನ ಕಳ್ಳರು ಒಂದೇ ರಾತ್ರಿ ಇಷ್ಟೆಲ್ಲ ಕಳ್ಳತನ ಮಾಡಿದ ಬಗ್ಗೆ ಸಿಸಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದ್ದು, ಗ್ರಾಮೀಣ ಠಾಣೆ ಪಿಎಸ್ಐ ಸ್ಥಳಕ್ಕೆ ಭೇಟಿ ನೀಡಿ ದೇವಸ್ಥಾನಗಳ ಅರ್ಚಕರು ಸಮಿತಿಯವರಿಂದ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇಲ್ಲಿ ಬಂದವರಲ್ಲಿ ಯಾವಾಗ ಅದೀಗ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ನಿಂದು ಹಂಗ ತಡ್ರಪ್ಪ ಅವರು ಇವಾಗ ಮತ್ತೆ ಬರ್ತಾರ. ಅಲ್ಲಿ ನಿಂತ್ಕೊಂಡೈತೆ ಅದು ಹಿಂದೆ ನೋಡಕತ್ತಾರ. ಈಗ ಲೈಟ್ ಬರ್ತೈತೆ ನೋಡ್ಗ, ಸಿಗ್ನಲ್ ಹಾಕ್ಯಾರ ಅಲ್ಲಿಗ
ಪಾರ್ಕಿಂಗ್ ಲೇಟ್ ಆಗಿ ಅಲ್ಲೇ ಐತಲ್ಲ, ಅಲ್ಲಿ ನೋಡಿದ್ರೆ ಬರ್ತಿತ್ತು. ಈಗ ಬಂದ್ರ ನೋಡಿ. ಹಾಕಕತ್ತೀನಿ ತಡಪ್ಪ. I20 ಮಾಮ, I20 ಇದು. I20 ನೀವು ಮಾಡೋದು ನೋಡ್ ಮದುಮಕ್ಳು ಕರ್ಕೊಂಡ್ ಬಂದಿರ್ತಾರಲ್ಲ ಅವ್ರು ಫಸ್ಟ್ ಕೆಂಪ್ ಕೇಳಿದ್ನಲ್ಲ ಫಸ್ಟ್ ಹೋದ ಆಮೇಲೆ ವೈಟ್ ಅವನೇ ಕೈ ಸೇವಕ ಇರ್ತದೆ. ಕೈ ಇವ್ನು ಬನಿ ನೋಡ್ರಿ ಹಿಂದಕ್ಕೆ ಇನ್ನೊಬ್ಬ ಕಾರ್ ಇಲ್ಲ ಇಲ್ಲ ಇಬ್ಬರೇ ಮೂವರ ಇನ್ನೊಬ್ಬರು ಒಬ್ಬನ ಅಲ್ಲಿ ನಿಂತ್ಕೊಂಡ. ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ RH ನಂಬರ್ 5ರಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ನಿಯಂತ್ರಣ ಘಟಕ, ಮೊಬೈಲ್ ICTC, DAPCU, ಸೇಂಟ್ ಲೂಕ್ಸ್ ಮೆಡಿಕಲ್ ಸೊಸೈಟಿ ಸಂಪರ್ಕ ಕಾರ್ಯಕರ್ತ ಯೋಜನೆ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಈ ಸಂದರ್ಭದಲ್ಲಿ ದಿಲೀಪ್, ಬಸವೇಶ್ವರ, ಲೋಕೇಶ್, PHCO ಸರಸ್ವತಿ, ಅಮೀನಾ, ಸುಮಿತಾ, ಪುಷ್ಪ, B ಯಮುನಾ, ವೆಂಕಟಲಕ್ಷ್ಮಿ, ರಾಯಪ್ಪ ಇದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.